ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಇಟಲಿಯ ಫೇಮಸ್ ಸ್ನ್ಯಾಕ್ಸ್ ಬ್ರುಸ್ಕೆತ್ತನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಮೊಜರೆಲ್ಲಾ ಚೀಸ್, ಚೆರ್ರಿ ಟೊಮೊಟೊಸ್, ಬೆಳ್ಳುಳ್ಳಿ, ಬ್ರೆಡ್ ಟೋಸ್ಟ್, ಕಾಳುಮೆಣಸಿನ ಪುಡಿ, ಆಲಿವ್ ಆಯಿಲ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಚೆರ್ರಿ ಟೊಮೊಟೊಸ್ನ 2 ಭಾಗ ಆಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಚೆರ್ರಿ ಟೊಮೊಟೊಸೇ ಆಗಬೇಕಂತ ಏನಿಲ್ಲ, ನಿಮ್ಮ ಹತ್ರ ಬೇರೆ ಟೊಮೊಟೊಸ್ ಇದ್ದರೂ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟ್ರೇಗೆ ಕಟ್ ಮಾಡಿರೋ ಅಂಥ ಚೆರ್ರಿ ಟೊಮೊಟೊಸ್ ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಅತಿ ಹೆಚ್ಚು ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ, ನನಗೆ ಅದ್ರ ಫ್ಲೇವರ್ ತುಂಬ ಇಷ್ಟ ಅಂತ. ನಿಮಗೆ ಎಷ್ಟು ಬೇಕೋ ಅಂತ ನೋಡಿ ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಮೀನ್ ವೈಲ್ ನೀವು ಓವನ್ನ 120 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 15 ಮಿನಿಟ್ಸು ಪ್ರೀ ಹೀಟ್ ಮಾಡಿಟ್ಕೊಂಡಿರಿ. ಇವಾಗ ನಾನು ಕಾಳುಮೆಣಸಿನ ಪುಡಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ರಷರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಇವಾಗ ಓವನ್ ಪ್ರೀ ಹೀಟ್ ಆಗಿದೆ. ಇವಾಗ ನಾನು 120 ಮಿನಿಟ್ಸು 120 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೇಕ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಟೊಮೊಟೊಸ್ ಎಲ್ಲ ಚೆನ್ನಾಗಿ ಬೇಕಾಗಿದೆ, ಅದು ಜ್ಯೂಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಳ್ಳುಳ್ಳಿ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬ್ರೆಡ್ ಟೋಸ್ಟ್ನ, ಇದು ಆಲ್ರೆಡಿ ಕ್ರಿಸ್ಪಿ ಆಗಿರುತ್ತೆ, ಬಟ್ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಆಲಿವ್ ಆಯಿಲ್ನ ಹಾಕಿ ಜಸ್ಟ್ ಒಂದು 4 ಮಿನಿಟ್ಸು ಬೇಕ್ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಅದು ಆಲಿವ್ ಆಯಿಲ್ ಜೊತೆ ಬೇಕಾದಾಗ ಅದು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ರುಚಿ ಒಂಥರ ಮಜಾ ಕೊಡುತ್ತೆ ನಿಮಗೆ. ಈಗ ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಮೊಜರೆಲ್ಲಾ ಚೀಸ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೊಜರೆಲ್ಲಾ ವಾಟರ್ನ ಹಾಗೆ ಇಟ್ಕೋಬೇಕು. ಇದು ಇಟಲಿಯ ಫೇಮಸ್ ಚೀಸ್ ಅಂತಲೇ ಹೇಳ್ಬೋದು, ಮೊಜರೆಲ್ಲಾ ಚೀಸ್. ಇವಾಗ ಟೋಸ್ಟ್ ಬೇಕಾಗಿದೆ. ಇವಾಗ ನಾನು ಮೊಜರೆಲ್ಲಾ ವಾಟರ್ನೇನು ತೆಗೆದಿಟ್ಕೊಂಡಿದ್ನೋ ಅದನ್ನು 1 ಸ್ಪೂನ್ನ ಟೋಸ್ಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಕ್ ಮಾಡಿರೋಂಥ ಚೆರ್ರಿ ಟೊಮೊಟೊಸ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿಟ್ಕೊಂಡಿರೋ ಮೊಜರೆಲ್ಲಾ ಚೀಸ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಮ ಬ್ರುಸ್ಕೆತ್ತ ರೆಡಿಯಾಗಿದೆ. ಇದು ತುಂಬ ಈಸಿ ಹಾಗೆ ಕ್ವಿಕ್ಕಾಗಿ ಮಾಡ್ಬೋದು. ಸಂಜೆ ಟೈಮಲ್ಲಿ ಟೀ ಕಾಫಿ ಸ್ನ್ಯಾಕ್ಸ್ ಜೊತೆ ಇದು ಒಂದು ಹೊಸ ಥರ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈಗ ಬಾಳೆಕಾಯಿ ಚಿಪ್ಸ್ ಜೊತೆ ಬೋರ್ ಆಗ್ತಿದ್ರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡ್ಬೋದು. ಇವಾಗ ನಮ್ಮ ಕಡೆ ಹೇಗೆ ಊಟಕ್ಕೆ ಮುಂಚೆ ಮಸಾಲ ಪಾಪಡ್ ತಿಂತೀವೋ ಹಾಗೆ ಇಟಲಿಲಿ ಇದು ಸ್ಟಾರ್ಟರ್ ಥರ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಸಿಗೋಣ.